ಎಲ್ಲ ಖಾಲಿ ಖಾಲಿ ತಕ್ಕಂಥ ಗುಹೆಗಳನ್ನು ಅನ್ವೇಷಣೆ ಮಾಡಲಿಕ್ಕೆ ಹುಸೇನ್ಪುರದ ಬಸಪ್ಪನವರು ಸ್ವಲ್ಪ ಭಾಷೆ ನಮ್ಮೂರ ಅಪ್ಪ ಆಗ್ಬೋದು ಆದ್ರೆ ಹೇಳ್ತಿದ್ದೀನಲ್ಲ ತಕ್ಕಂಥ ಸಾಕಷ್ಟು ರಾಜಮನೆತಗಳ ನೆತ್ತರನ್ನು ಸುರಿಸ್ಯಾವ. ಅಷ್ಟೊಂದು ನಿಯತ್ತು ಆನೆಸ್ಟಿ ತಮ್ಮ ಸಂಗಾತಿಯ ಎದೆ ಗುಂಜಿ ಗುಂದ್ಲಾರದೆ ಧೈರ್ಯದಿಂದ ಮುಂದೆ ನುಗ್ಗಿ ಬರ್ತಿದ್ವಿ. ನಾ ಕಣ್ಣ ನೋಡಿ ಅಂದವರು ಈಗ ಕೌತಾಳ ಹತ್ರ ಅಂತ ನಮ್ದು ಗ್ರಾಮ ವಿಶಾನ್ಪುರ ಅಂತ ಬೇರೆ ಅರ್ಕುಳಿಂಗ್ ಬಿಟ್ಕೊಂಡು ನಾವು ಕೌತಾಳಕ್ಕೆ ಒಂದು ಚಿಕ್ಕ ಬ್ರೇಕ್ನ ನಂತರ ಅಂತ ಆಗ್ಲಿಲ್ಲ ಅಂದ್ರೆ ತುಂಬಾ ಚೆನ್ನಾಗೈತೆ. ತಂಪಾದ ವಾತಾವರಣ, ಒಳ್ಳೆ ಗಾಳಿ, ಆರಾಮ್ ರೆಸ್ಟ್ ಮಾಡಕ್ ಚೆನ್ನಾಗೈತಿ. ಅದಕ್ಕೆ ಅಕ್ಕಮಹಾದೇವಿ ಹೇಳಿರ್ಬೇಕೇನು, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಹಂಚಿದೊಡಿ ಅಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಗಳಿಗೆ ಹಂಚಿದೊಡಿ ಅಂತಯ್ಯ, ಸಮುದ್ರ ದಡದಲ್ಲೊಂದು ಮನೆಯ ಮಾಡಿ ಜಲಚರಗಳಿಗೆ ಹಂಚಿದೊಡಿ ಅಂತಯ್ಯ ಅಂತ ಅಕ್ಕಮಹಾದೇವಿ ಹೇಳಿದಂಥ ಟೆಕ್ಸ್ಟ್ ಬುಕ್ನಾಗ ಓದಿದ್ವಿ. ಆದ್ರೆ ನಮ್ಗೆ ಅನುಭವಕ್ಕೆ ಇರಲಿಲ್ಲ. ಇವತ್ತು ಸ್ವತಃ ನಾವು ಅನುಭವಿಸಿ ತಮಗೂ ಕೂಡ ಇಂಥ ಒಂದು ಅವಕಾಶ ಸಿಕ್ಕಾಗ ಒಳ್ಳೆ ಒಳ್ಳೆ ಪರಿಸರ ಮತ್ತು ಇಲ್ಲಿರುವಂಥ ಕಾಡು, ಇಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ನೋಡಿದರೆ ಮನಸ್ಸಿಗೆ ಒಂಥರ ಆನಂದ. ಅಲ್ಲೇ ಹಳ್ಳಿಯಲ್ಲಿ ಸಿಟಿಯಲ್ಲಿ ಬೆಳೆದು ಅಲ್ಲೇ ಜಿಂಜಾಟದಾಗಿ ಬದುಕೋಕ್ಕಿಂತ ಮನಸ್ಸನ್ನು ವಿಶಾಲವಾಗಿ ಇಟ್ಕೊಂಡು ನಮ್ಮ ಸ್ನೇಹಿತರಿಗೆ, ಅಕ್ಕಪಕ್ಕದವರಿಗೆ ಇಲ್ಲಿರುವಂಥ ವಿಚಾರ ತಿಳಿಸಿಕೊಡೋರಲ್ಲಿ ಏನೋ ಒಂಥರ ಖುಷಿ. ಸೊ ಅಕ್ಕಮಹಾದೇವಿಯ ವಚನವನ್ನ ನೆನಪು ಮಾಡಿಕೊಡುತ್ತಾ ಈ ಕಾಡಿನ ಹಾಗೂ ನಾಡಿನ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳನ್ನು ತಿಳಿಸುತ್ತಾ ಹಾಗೂ ಹಳ್ಳಿಯ ಜೀವನವೇ ಶ್ರೇಷ್ಠ ಎಂದು ಹೇಳಿದ ನಮ್ಮ ಆಜಾದ್ ಅಣ್ಣನಿಗೆ ಜೈ. ತುಂಬ ತುಂಬ ಕಷ್ಟ ಇಲ್ಲಿ, ಚೆನ್ನಾಗಿದೆ. ಆದ್ರೆ ನಾವೇನೋ ಅನ್ವೇಷಣೆ ಮಾಡಕ್ಕೆ ಬಂದೀವಿ. ಈ ಅನ್ವೇಷಣೆಯಲ್ಲಿ ಏನು ಸಿಗುತ್ತೆ ಗೊತ್ತಿಲ್ಲ, ನೋಡೋಣ. ಅಜ್ಜ ಸಾಂಗ್ ಬಂದ್ ಮಾಡಿ ಕಾಪಿರೇಟ್ ಬೀಳುತ್ತೆ. ವಾಸ ಮಾಡೋದು ಹೌದಾ? ನೋಡೋದು ಬಂಡಿ ಮೇಲೆ ಎಷ್ಟು ತಿಳಿಯಾಗಿ ಕತ್ತಿಗೆರಕಾಲಿ ನೆರೆಯಾಲಿ ಈ ಗವಿಯಲ್ಲೇ ವಾಸ ಮಾಡೋದು. ಅದು ನೋಡ್ಬೇಕು ತಕ್ಕದ ಪೇಸ್ ಅದ್ರದ್ದು, ಕತ್ತಿಗೆರಕದ ಪೇಸ್, ಕತ್ತಿಗೆರಕ ವಾಸ ಮಾಡಿರ್ತಕ್ಕಂಥ ಪೇಸ್ ಪ್ಲೇಸು, ಮನಿ ಇದೆ ನೋಡಿ ಸ್ನೇಹಿತರೆ. ಆ ಕಡೆಯಿಂದ ದಾರಿ ಇದೆ ಅಂತ ಹೋಗೋಣ ಬನ್ನಿ. ಚಿಕ್ಕ ವಯಸ್ಸಿನಲ್ಲಿ ಆ ಕತ್ತಿಗೆರಕ ಯಾವ ರೀತಿಯ ಅಡ್ಡಾಡ್ತಿತ್ತು ಅದರ ಸಂಪೂರ್ಣ ಚಲನ ವಲನಗಳನ್ನು ನೋಡಿಬಿಟ್ಟು ಈಗ ನಮ್ಮ ಮಾಹಿತಿ ಕೊಡಕತ್ತಾರ. ಈಗ ಆ ಕತ್ತಿಗೆರಕ ಎಲ್ಲೈತೆ ಗೊತ್ತಿಲ್ಲ, ಅದರ ಅವಶೇಷನಾದ್ರೂ ಸಿಗುತ್ತಾ ಈ ಬೆಟ್ಟದಲ್ಲಿ ನೋಡೋಣ, ಗೊತ್ತಾಗ್ಬೋದು ನಮಗೂ. ಅದರ ಅವಶೇಷ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಆದಿಮಾನವ ಏನಾದರೂ ವಾಸವಾಗಿರತಕ್ಕಂಥ ಕುರುಗಳು ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅನ್ಕೊಂತೀನಿ. ಇಲ್ಲಿಂದ ಅಲ್ಲಿಗೆ ಜಂಪು. ಇಲ್ಲಿಯೂ ಸಹ ವಾಸವಾಗಿತ್ತು. ಏನು ಕತೆಗುರುಕ. ಇಲ್ಲಿ ಮಳೆ ನೀರು ಬಿದ್ದು ಬಿದ್ದು ಕಲೆಗಳು ಹಾಗೆ ಉಳಿದಿದ್ದಾವೆ, ಬಾಚಿ ಗಟ್ಟಿದ ಕಲೆ. ಯಾವ ಪ್ರಾಣಿ ಸಿಗ್ತಾ ಇಲ್ಲ. ಇಲ್ಲಿದೆ ಒಂದು ಆಳವಾಗಿರ್ತಕ್ಕಂಥ ಗವಿ. ಆ ಗವಿಯೊಳಗೆ ನಮ್ಮ ಇವತ್ತಿನ ಸವಾರಿ. ಗುಹೆಯನ್ನ ಪ್ರವೇಶಿಸಿದ ನಮ್ಮ ಯುವಕ ಇಲ್ಲಿ ನೋಡತಕ್ಕಂಥ ಪ್ಲೇಸ್ ಇದು. ಇಲ್ಲಿ ನೋಡ್ರಿ, ಇಲ್ಲೇ ನೆರೆಯಾಗಲಿ ಕತಿಯರ್ಕಾಲ ವಾಸ ಮಾಡೋಂಥ ಪ್ಲೇಸ್ ಇದು. ನಾವು ಚಿಕ್ಕವರೆಲ್ಲ ನೋಡ್ತಿದ್ವಿ, ಇಲ್ಲೇ ಇರ್ತಿದ್ವಿ. ನೋಡ್ರಿ ಗವಿ ಎಲ್ಲಿ ಐತೆ, ಇಲ್ಲಿಂದ ಆ ಕಡೆಯಿಂದ ಪಾರ ಆಗ್ಬೋದ್ರಿ. ಈಗ ನಮ್ಮ ಧೈರ್ಯ ಸಾಲ ಅಲ್ಲ. ಈಗ ಅವಾಗ ಚಿಕ್ಕವರಿಂದ ಹುಡುಗರು ಎಲ್ಲ ಇದ್ದೀವಿ, ಒಬ್ಬನಿಗೊಂದು ಜೊತೆ ಕಟ್ಟಿ ತೋರ್ತೀವಿ. ಈಗ ನೋಡ್ರಿ ಪ್ಲೇಸ್ ನೋಡ್ರಿ, ಇದೆಲ್ಲ ವಾಸ ಕತಿಗೆರಕ ಮಾಡೋಂಥ ವಾಸ. ಇಲ್ಲಿ ನೈಟೆಲ್ಲ ಬಂದು ಇರೋದು. ನಾವು ಮುಂಜಾನೆ ನೋಡಿ ಅದ್ರ ಕೂದಲ ತುಪ್ಪಳಗಳೆಲ್ಲ ಇಲ್ಲಿ ಬಿದ್ದಿರೋವು. ನಾವು ಮತ್ತೆ ಸ್ವಚ್ಛ ಮಾಡಿ ಓದ್ತಿದ್ವಿ. ಮತ್ತೆ ಒಂದೇನು ನೈಟ್ ಬಿಟ್ಟ ಮೇಲೆ ಮತ್ತೆ ಇಲ್ಲಿ ಕೂದಲ ಬೀಳವು. ಅಂದ್ರೆ ಇಲ್ಲಿ ವಾಸ ಮಾಡ್ತಾ ಅಂತ ನಮ್ದೊಂದು ವಿಶ್ವಾಸಗಳು. ನಡ್ರಪ್ಪ, ಮುಂದೆ ಇನ್ನೂ ಒಂದು ಐತೆ ತೋರಿಸ್ತೀನಿ, ನಡಿ. ಓಕೆ, ಎಲ್ಲ ನೀರು ಆಗೋದ್ವಿ ಎಲ್ಲ ಗಾಡಿ. ಕತೆಗೆರಕ ವಾಸವಾಗಿತ್ತು ಅನ್ನೋದಕ್ಕೆ ಕುರುಗಳು ಸಿಗ್ತಾ ಇಲ್ಲ. ಬಟ್ ಆದರೆ ಕಲ್ಲುಗಳು ತುಂಬ ನುಣುಪಾಗಿವೆ, ಚೆನ್ನಾಗಿವೆ. ಬನ್ನಿ ಹೋಗೋಣ ಕತೆಗೆರಕ ನೋಡ್ಕೊಂಡು.
ಆಜಾದ್ ಬೈ ಏನು ಅನ್ಸುತ್ತೆ ನಿನಗೆ ಇಲ್ಲಿ ನೋಡಿದರೆ? ಏನೋ ಒಂದು ಹೊಸ ಜಗತ್ತಿಗೆ ಬಂದೀವಿ, ಹಲವಾರು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ಏನೋ ಒಂಥರ ಖುಷಿ. ಆದರೂ ಕಷ್ಟ ಆಗುತ್ತೆ ಕಲ್ಲು ಹತ್ಬೇಕಂತಂದರೆ. ಆದರೂ ಇಂಥ ಒಂದು ಹತ್ರ ಇದ್ರೂ ಕೂಡ ನೋಡಲಿಲ್ಲ ಅಂತಂದು ಮುಂದೊಂದು ದಿನ ಅನ್ಸ್ಬಾರ್ದಲ್ಲ. ಆ ಒಂದು ಅದೃಷ್ಟ ಇವತ್ತು ಸಿಕ್ಕೈತಿ, ನೋಡ್ತಾ ಇದ್ದೀವಿ, ನಿಮಗೂ ಕೂಡ ತೋರಿಸ್ತಾ ಇದ್ದೀವಿ. ಅವನು ನೋಡಕ್ಕೆ ಅಚ್ಚರಿಯಿಂದ ಬಂದಿದ್ದೇವೆ, ಏನು ಕಾಣ್ತಾ ಇಲ್ಲ ಇಲ್ಲಿ, ಆದರೂ ಹುಡುಕ್ತಾ ಇದ್ದೀವಿ. ಆದರೂ ಸಿಗುತ್ತಾ ನೋಡ್ಬೋದಾ ಅಂತವ್ ನೋಡಿ ಈಗ ಉಂಟದಾಗ ಬರ್ಬೋದಾ ಅಂತ ನಾವು ಕಾಯ್ತಾ ಇದ್ದೀವಿ. ನಮ್ಗೆ 50 ವರ್ಷನ ಆಗೈತೆ, ಏರಕ್ಕೆ ಏನು ದಣಿಕೆ ಆಗೋದು ನಮ್ಗೆ. ಈ ಹುಡ್ರನ ಬಾಬಾ ಅಂತಾವ, ಅದಕ್ಕೆ ಈ ಫೇಸ್ ಎಲ್ಲ ತೋರಿಸ್ಬೇಕಂತ ಬರೀಪ್ಪ ತಮ್ಮಗಳು ಅಂತ ಕರ್ಕೊಂಬಂದಿವಿ ಇಲ್ಲಿಗೆ ಹುಷಾನ್ಪುರ ಗ್ರಾಮಕ್ಕೆ. ಅದು ಒಂದು ಪ್ರಾಣಿ ವಾಸವಾಗಿತ್ತು ಅನ್ನಲಿಕ್ಕೆ ಇಲ್ಲಿ ನುಣುಪಾಗಿರ್ತಕ್ಕಂಥ ಕಲ್ಲುಗಡೆ ಸಾಕ್ಷಿ. ನೋಡಿ, ಇಲ್ಲಿ ಆದಿಮಾನವನ ವಾಸ ಇಲ್ಲ ಅಂತ ಹೇಳಿದರು, ಬಟ್ ನನಗನ್ಸುತ್ತಾ ಇಲ್ಲಿ ಆದಿಮಾನವ ವಾಸವಾಗಿದ್ದ ಆಗಿನ ಕಾಲದಲ್ಲಿ. ಈಗ ನವಯುಗದ ಆದಿಮಾನವರು ತಮ್ಮ ಕುರುಗಳನ್ನು ಬಿಟ್ಟೋಗ್ಯಾರ, ಗೀಚಿ ಹನುಮವ್ವ ಮಾರ್ಯವ್ವ ಕೆಂಚವ್ವ ಅಂತ. ನೋಡೋಣ ಬರ್ರಿ, ಅದನ್ನು ಒಂದು ಸ್ವಲ್ಪ. ನವಿಲು ಫಸ್ಟಿಗೆ ಕಂಡಿತು, ನವಿಲು ನಮ್ಮ ಕೆಂಚಪ್ಪ ಗೀಚಿರ್ತಕ್ಕಂಥ ನವಿಲು, ಕೆಂಚಪ್ಪನ ನವಿಲು ನೋಡಿ ಸ್ನೇಹಿತರೆ, ಕೆಂಚಪ್ಪ ಗೀಚಿರ್ತಕ್ಕಂಥ ನವಿಲು ಚೆನ್ನಾಗೈತೆ. ಹಾಗೆ ಕೆಂಚಪ್ಪ ಗೀಚಿರ್ತಕ್ಕಂಥ ಇಲ್ಲಿತ್ತ ಮಂಚಪ್ಪ ಗೀಚಿರ್ತಕ್ಕಂಥ ಒಂದು ಎತ್ತು, ಇಲ್ಲೊಂದು ಬಾತ್ಕೋಳಿ, ಅಲ್ಲಿ ಒಂದು ಎತ್ತು, ಹಾಗೂ ಇಲ್ಲೇ ಇದೆ ನೋಡಿ ಇನ್ನೊಂದು ಪಕ್ಷಿ. ಇವೆಲ್ಲ ನಮ್ಮ ಕಣ್ಣಿಗೆ ಬಿದ್ದಿರ್ತಕ್ಕಂಥ ಅತಿ ರಹಸ್ಯಮಯವಾಗಿರ್ತಕ್ಕಂಥ ಚಿತ್ರಗಳು. ಇದನ್ನು ಸಂಶೋಧಿಸಿ ನಿಮ್ಮ ಮುಂದೆ ಪಡಿಸುವುದು ಎಷ್ಟು ಖುಷಿ ಅನ್ಸಕತ್ತೈತೆ ಅಂದ್ರೆ ಅಷ್ಟು ಖುಷಿ ಅನ್ಸಕತ್ತೈತೆ. ಇನ್ನಷ್ಟು ನಮ್ಮ ನವಯುಗದ ಬಾಯ್ಸ್ ಗೀಚಿರ್ತಕ್ಕಂಥ ಒಂದೊಳ್ಳೆ ಚಿತ್ರ ಸಿಕ್ತು. ಅದೇನಪ್ಪ ಅಂದರೆ ನಮ್ಮ ಹನುಮ, ನಿಮ್ಮೆಲ್ಲರ ಆರಾಧ ದೈವ ಹನುಮ, ನಮ್ಮ ಹನುಮ ಜೈ ಬಜರಂಗ ಬಲಿ. ಇವನ ನೆನೆದರೆ ಆಯಾಸಗಳಿಲ್ಲ, ಇವನ ನೆನೆದರೆ ಶನಿಯ ಕಾಟವಿಲ್ಲ, ಇವನ ನೆನೆದರೆ ಜೀವನದಾಗ ಏನು ಬೇಕಾಗಿಲ್ಲ, ಇವನ ನೆನಪೊಂದೇ ಸಾಕು. ಜೈ ಶ್ರೀರಾಮ್, ಜೈ ಬಜರಂಗ ಬಲಿ. ನಮ್ಮ ಬಜರಂಗಿಯ ನೆನೆಯುತ್ತಾ ಇಲ್ಲಿನ ವ್ಲಾಗ್ ಕಂಟಿನ್ಯೂ ಮಾಡೋಣ. ಇನ್ನಷ್ಟು ಸಾಕಷ್ಟು ವಿಷಯಗಳು ಈ ಬೆಟ್ಟದಲ್ಲಿ ಅಡಗಿವೆ, ಅದನ್ನು ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಹೋಗೋಣವಾ, ತಿಳ್ಕೊಳ್ಳೋಣವಾ ಇನ್ನಷ್ಟು. ಈ ಬೆಟ್ಟನ ಅಡ್ಡಾಡೋದ್ರಲ್ಲೇ ಚೆನ್ನಾಗೈತೆ ಗುರು, ಏನಂತೀರಾ? ಬನ್ನಿ. ಇನ್ನೊಂದು ದೊಡ್ಡ ಗುಹೆ ಕಾಣ್ತು ನನಗೆ, ಅಲ್ಲಿಗೆ ಹೋಗಿ ಏನೈತೆ ಏನಿಲ್ಲ ಅಂತ ನೋಡೋಣ. ಬಾಣ. ತಿರುಗುವುದೇ ಜೀವನ, ತಿರುಗಿ ತಿರುಶೆಟ್ಟಿ ಆಗುವುದೇ ಜೀವನ. ನಮ್ಮ ಭಾಷೆ ಬೈಗಳದ, ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ತುಂಬ ಕಲ್ಲುಗಳು ತುಂಬ ನುಣುಪಾಗಿವೆ, ಗೊತ್ತಾಗುತ್ತಾ? ಇಲ್ಲಿ ಮಾನವನ ವಾಸವಿತ್ತು ಅನ್ನಲಿಕ್ಕೆ ಈ ಕಲ್ಲುಗಳು ಸಾಕ್ಷಿ. ಅಷ್ಟೊಂದು ನುಣುಪಾಗಿದ್ದಾವೆ. ಇನ್ನು ಮುಂದೆ ಹೋದಂತೆ ಇನ್ನು ಎಷ್ಟು ವಿಸ್ಮಯ ಕಾದಿತ್ತು ಈ ಗವಿಯಲ್ಲಿ, ಅಲ್ಲ ಈ ಗುಡ್ಡದಲ್ಲಿ, ಗೊತ್ತಾಗುತ್ತಾ? ಬನ್ನಿ ಮುಂದುವರಿಯೋಣವಾ. ಇಲ್ಲಿ ಯಾವುದೇ ಕಾಡು ಪ್ರಾಣಿಗಳು ಕಾಣದೇ ಇರುವುದು ನಿರಾಸೆಯನ್ನು ಹುಟ್ಟಿಸುತ್ತಿದೆ. ಪರವಾಗಿಲ್ಲ, ನಾವೇ ಇದೀವಲ್ಲ ದೊಡ್ಡ ಪ್ರಾಣಿ, ಮೋಸ್ಟ್ ಡೇಂಜರಸ್ ಪ್ರಾಣಿಗಳು ಮಾನವರು. ಅಲ್ಲೇನು ಹೋಯ್ತು ನೀಲವ್ವ ಎಲ್ಲಿದ್ದೇವ ಯವ್ವ? ನಮ್ಮ ಏರಿಯಾ ಏನೈತಲ್ಲ ತುಂಬ ಎತ್ತರದ ಪ್ರದೇಶದಲ್ಲಿದೆ, ಹಾಗಾಗಿ ನಮ್ಮ ಕಡೆ ವಿಂಡ್ ಪವರಿನ ಫ್ಯಾನ್ಗಳನ್ನು ತುಂಬ ನೋಡ್ತೀವಿ. ಆದಿಮಾನವರ ಕಾಲವೇ ಚಂದಿತ್ತು, ಈಗೆಲ್ಲ ಬೇಕಿತ್ತ ಮದುವೆ, ಮಕ್ಕಳು, ಸಂಸಾರ, ಜೀವನ ಜಂಜಾಟ. ನಾವಂತೂ ಸನ್ಯಾಸಿ ದೀಕ್ಷೆ ತೊಗೊಳೋದು ಗ್ಯಾರಂಟಿ ಅನ್ಸ್ಬಿಡೋದ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಹೆಣ್ಣು ಕೊಡಲ್ಲ ನಮ್ಗೆ. ಈ ಥರ ಗುಡ್ಡ ಗಾಡುಗಳನ್ನು ಅಡ್ಡಾಡಿದ್ರೆ
ಇನ್ನು ಯಾಕೆ ಮದುವೆ ಇಲ್ಲ ಅಂದರೆ ಈ ಥರ ಅಡ್ಡಾಡಿದ್ರೆ ಹೆಣ್ಣು ಕೊಡ್ತಾರೆ. ಅದಕ್ಕೆ ಮದುವೆ ಆಗಿಲ್ಲ. ಮದುವೆ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದೋಸ್ತ ಮೊನ್ನೆ ಮದುವೆ ಆಗಿಲ್ಲ ಅನ್ಕೇಶ್ ಭಾಳ ಮನನೊಂದು ಕಾಲ್ ಮಾಡಿ ನನಗೆ ಹೇಳ್ದ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜೀವನದಾಗ ಮದುವೆನೇ ದೊಡ್ಡ ಡೆಸಿಗ್ನೇಷನ್ ಅನ್ಕೊಂಡವ್ರಿಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಮದುವೆನೇ ಎಲ್ಲ ಅಲ್ಲ, ಜೀವನದಾಗ ಇನ್ನೂ ಏನೇನೋ ಮಾಡೋದಿದೆ, ಅದ್ಭುತಗಳನ್ನು ಸೃಷ್ಟಿ ಮಾಡ್ಬೇಕು. ಆದರೂ ಏನು ಸೃಷ್ಟಿ ಮಾಡೋದು ಅಂತ ಒಂದೊಂದು ಸಾರಿ ತುಂಬ ವಿರಕ್ತಿಯಿಂದ ಇರ್ಬೇಕನ್ಸತ್ತೆ. ಕೊಡೋ ಸೂರ್ಯ ಬೆಳಕನ್ನು ಕೊಡ್ತಾನೆ, ಬೀಸೋ ಗಾಳಿ ಪ್ರಾಣವಾಯುವನ್ನು ಕೊಡ್ತದೆ, ಪ್ರಾಣನ ಕೊಡ್ತದೆ, ಬೆಳೆಯೋ ಭೂಮಿ ಆಹಾರನ ಕೊಡ್ತದೆ. ನೀನೇನು ಸಾಧನೆ ಮಾಡುತ್ತೆ ಅಂತ ಒಂದೊಂದ್ಸರಿ ತಲೆಗೆ ಬರುತ್ತೆ. ಇಟ್ಸ್ ಓಕೆ. ಆದರೂ ಕೆಲವೊಬ್ಬರಿಗೆ ಕೆಲವೊಂದು ದೊಡ್ಡ ಗೋಲ್ಗಳಿರ್ತವೆ. ಜೀವನದ ಮುಂದೆ ಹಾಯಾಗಿ ಬದುಕುವುದರ ಮುಂದೆ ಯಾವ ಗೋಲ್ಗಳು, ಯಾವ ಆ್ಯಂಬಿಷಸ್ಗಳು ಕೆಲಸಕ್ಕೆ ಬರಲ್ಲ ಅಂತ ಅನಿಸುತ್ತೆ. ಮಾರಲ್ ಆಫ್ ದ ಸ್ಟೋರಿ ಏನಪ್ಪ ಅಂದರೆ, ಬದುಕು ಚೆನ್ನಾಗಿ ಬದುಕು ಅಷ್ಟೇ. ಬದುಕೋಕ್ಕೋಸ್ಕರ ಬದುಕನ್ನೇ ಬದುಕು ಮಾಡ್ಕೊ. ಏನು ಅರ್ಥ ಆಗಿಲ್ಲ ಅನಿಸುತ್ತಾ? ನನಗೆ ಅರ್ಥ ಆಗಲ್ಲ ನಾನು ಮಾತಾಡ್ದೆ ಒಂದೊಂದು ಸಾರಿ. ನಿಮ್ಗೇನು ಅರ್ಥ ಆಗುತ್ತಾ? ದಯ ಆಗ್ತಿದೆ. ಇನ್ನೇನಾದರೂ ಹೇಳೋದಿದ್ದೇನೆ. ಒಂದು ಕತೆಗಾರಕ್ಕೆ ಕಾಣಲಿಲ್ಲ, ಅದು ಬೇಜಾರಿನ ಸಂಗತಿ. ನನಗೊಂದು ಕರೆ ಬಂತು, ಬಿಟ್ಟು ಮಾತಾಡೋಣ. ಎಲ್ಲರೂ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸ್ನೇಹಿತರೆ, ನಮಸ್ತೆ. ಏನು ತಪ್ಪು ಒಳ್ಳೇದು ಹೇಳಿವೋ ಕೆಟ್ಟದ್ದು ಹೇಳಿವೋ ನಮ್ಗಷ್ಟು ಗೊತ್ತಿಲ್ಲ. ತಪ್ಪಾದ್ರೆ ಕ್ಷಮಿಸಿ, ಒಳ್ಳೇದಾರ ನಗಿಸ್ರಿ, ಖುಷಿಯಾಗಿರ್ರಿ. ಏನಾದರೂ ಒಳ್ಳೆ ಸಜೆಷನ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ತಪ್ಪನ್ನು ತಿದ್ದುಕೊಂಡು ನಿಮಗೆ ಇನ್ನಷ್ಟು ಒಳ್ಳೆಯ ವಿಡಿಯೋಗಳನ್ನು ಕೊಡಲು ಪ್ರಯತ್ನಿಸುತ್ತೇವೆ. ನಮ್ಮನ್ನೇ ಮೀರಿಸುವಂತ ಯುವಕನಂತೆ ಇದ್ದಾನ. ನಾವು ಮುಗಿದಂತ ಅಂತ ಇದೀವಿ ಅಷ್ಟೇ. ಈ ವಿಡಿಯೋ ಯುವಕ ಅಂತ ಹೇಳ್ಬೋದು ಬಸಪ್ಪ ಅವ್ರನ್ನ. ಈ ಕಾಡಿನ ಬಗ್ಗೆ, ಇಲ್ಲಿ ಇರ್ತಕ್ಕಂಥ ಈ ಗುಹೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವರೇ ನೀಡಿದಾರ. ನಾವಿಲ್ಲಿ ಹೊಸಬರು, ಇದು ಅವ್ರದೇ ಊರು. ಅವರಿಗೆಲ್ಲ ಈ ಗುಹೆ ಆ ಗುಹೆ ಎಲ್ಲ ಗುಹೆಗಳಲ್ಲಿ ತಿರುಗಾಡಿರ್ತಕ್ಕಂಥ ಮಾಹಿತಿ ಭಾಳ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಪ್ಪ, ಅಲ್ಲಿ ಏನೋ ತೇರು ಎಳಿತಂತ, ಅದಕ್ಕೆ ಅಲ್ಲಿ ಆಳೋಲ್ ಅಂತಾರ, ಇದು ತೇರು ಹೋಟ್ಲ್ ಅಂತಾರೆ ಇಲ್ಲಿ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಹಳ್ಳಿ ಯಾವ ಥರ ಇದೆ, ನಮ್ಮ ಹಳ್ಳಿಯಲ್ಲಿನ ದೇವಾಲಯಗಳು ಹಾಗೂ ಅಲ್ಲಿನ ಜನರು, ಅಲ್ಲಿನ ವಾತಾವರಣ ಯಾವ ಥರ ಇದೆ ಅಂತ ಪ್ರತಿಯೊಂದನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೀನಿ. ಸೊ ಇದರಲ್ಲಿ ಕೆಲವು ಏರಿಳಿತಗಳಾಗ್ಬೋದು, ಅದನ್ನು ಮನ್ನಿಸಿ, ಹರಸಿ, ಹಾರೈಸಿ. ಅಂತೂ ಇಂತೂ ಈ ಸಾಹಸದ ಪ್ರಯಾಣ ಮುಕ್ತಾಯ ಆಯಿತು. ಅಲ್ಲಿ ಆ ಬೆಟ್ಟದ ತುದಿಗೆ ಹೋಗ್ಬಿಟ್ಟು ಬಂದ್ವಿ. ಸೊ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಪಯಣ ತುಂಬ ಸುಖಕರವಾಗಿ ಮುಕ್ತಾಯ ಆಯಿತು. ಕಳ್ಳ ಒಬ್ಬಿರ ಮರ ಆ ಬೆಳ್ಳು ಮೂಡಿತೋ, ಕೋಳಿ ಕೂಗಿತೋ. ನಮ್ಮ ಸಾಂಗ್ ಕೇಳಿ ತುಂಬ ಸ್ಟನ್ನಾಗಿ ನಿಂತ್ಕೊಂಡ್ಬಿಡ ನಮ್ಮ ಕುರಿಗಳು. ನಾವು ಕತೆ ಗುರ್ಕನ ಹುಡ್ಕೊಂಬಂದ್ವಿ, ಆದ್ರೆ ಸಿಗಲಿಲ್ಲ. ನೀವು ಯಾರಾದರೂ ಕತೆ ಗುರ್ಕನ ನೋಡಿದರೆ ಕಾಮೆಂಟಲ್ಲಿ ತಿಳಿಸಿ ಯಾರ್ಯಾರು ನೋಡಿದ್ದೀರಿ ಅಂತ. ತುಂಬ ಸೊಗಸಾಗಿತ್ತು ಈ ಕಾಡು. ಈ ಕಾಡಿನಲ್ಲಿ ಈ ಥರ ಒಂಟಿಯಾಗಿ ಅಡ್ಡಾಡೋದೇ ಒಂಥರ ಖುಷಿ. ನಮ್ಮ ಹುಡುಗರೆಲ್ಲ ಆ ಕಡೆ ಹೋಗಿದ್ದಾರೆ, ನಾನೊಬ್ಬನೇ ದಾರಿ ತಪ್ಪಿಸ್ಕೊಂಡಿದ್ದೀನಿ. ಹಿಂಗೆ ಹೋಗ್ತಾಯಿದ್ದೀನಿ. ನೋಡೋಣ, ಅವಕಾಶ ಸಿಕ್ಕರೆ ಕತೆ ಗುರ್ಕ ಕಂಡ್ರೆ ಹಿಂಗೆ ತೋರಿಸ್ತೀನಿ. ಕೊನೆಯದಾಗಿ ಹೇಳೋದೇನೂ ಇಲ್ಲ. ಈ ಬೆಟ್ಟದಲ್ಲಿ ನಮ್ಮ ಹುಡುಗ ಯಾರೋ ಕೆತ್ತಿದ್ರು, ನಮ್ಮವರೇ ಎಲ್ಲರೂ. ಸೊ ನಕ್ಷತ್ರನ ಕೆತ್ತಾನೆ. ಎಲ್ಲರೂ ನಕ್ಷತ್ರದಂತೆ ಬೆಳಗಿ ನಕ್ಷತ್ರ ಆಗುವುದಕ್ಕೂ ಮೊದಲು ಜೀವನನ ಚೆನ್ನಾಗಿಟ್ಕೊಳ್ಳಿ, ಚೆನ್ನಾಗಿರಿ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ